Hello, my dear friends and my dear students. Welcome to our YouTube channel, Civil with Sudhir. ಸೊ ಈಗ ಮೊನ್ನೆ ಎಕ್ಸಾಮ್ ಆಗಿದೆ, 4ನೇ ತಾರೀಕು ಎಕ್ಸಾಮ್ ಆಗಿದೆ, ಸಾರಿ ನಿನ್ನೆನೆ 4ನೇ ತಾರೀಕು ಆಗಿರೋದು BWSSB AE HK ಎಕ್ಸಾಮ್ ಆಗಿದೆ, ರೈಟ್. ಸೊ ಆ ಎಕ್ಸಾಮ್ದು ಕ್ವಶನ್ ಪೇಪರ್ ಏನು ಟೆಕ್ನಿಕಲ್ ಕ್ವಶನ್ ಪೇಪರ್ ಇದೆಯಲ್ಲ, ಸೆಕೆಂಡ್ ಪೇಪರು. ಸೊ ಅದನ್ನ ಅನಾಲಿಸಿಸ್ ಮಾಡಿ ನೋಡಿದಾಗ ಏನಂತಂದ್ರೆ ನನ್ನ ಕೋರ್ಸ್ ಯಾರು ತಗೊಂಡಿದ್ದಾರೆ ಆಯ್ತಾ. ಸೊ ಆ ಕೋರ್ಸ್ ನಂದೇ ತಗೊಂಡ್ರಿ ಅಂತಲ್ಲ, ಸೊ ನಾನೇನು ಕಂಟೆಂಟ್ ನಿಮಗೆ ಡೆಲಿವರ್ ಮಾಡಿದ್ದೀನಿ ಅದರಲ್ಲಿರೋದು 37 ಕ್ವಶನ್ಸ್ ಬಂದಿದೆ ಔಟ್ ಆಫ್ 85 ಕ್ವಶನ್ಸ್. ಸೊ ಏನಿದೆ 85 37 ಎಲ್ಲ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ. ಮತ್ತೆ ನಾನು ಸುಮ್ಮನೆ ಹೇಳಲ್ಲ, ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಏನೇನು ಕಾನ್ಸೆಪ್ಟ್ಗಳು ಓದಿಸಿದ್ದೀನಿ, ಯಾವ ಕ್ವಶನ್ ಎಲ್ಲಿಂದ ಬಂದಿದೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ಸೊ ದಟ್ ನಿಮ್ಗೆ ಅರ್ಥ ಆಗಲಿ ನಾನು ಯಾವ ಥರ ನಮ್ದು ಕಂಟೆಂಟ್ ಇದೆ ಅಂತ, ಕ್ವಾಲಿಟಿ ಆಫ್ ದಿ ಕಂಟೆಂಟ್ ಅಂತ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ, ಬೇರೆದು ಏನೂ ಇಲ್ಲ, ಗೊತ್ತಾಯ್ತಾ. ಸೊ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ಎಕ್ಸಾಮ್ ಅನಾಲಿಸಿಸು ನಾನು ನಿಮಗೆ ಹೇಳ್ಕೊಡ್ತೀನಿ, ಎಕ್ಸಾಮ್ ಯಾವ ಥರ ಇತ್ತು, ಮತ್ತೆ ಏನಂತಂದ್ರೆ ಕ್ವಶನ್ಸು ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಬಂದಿದೆ ಅದನ್ನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆಲ್ರೆಡಿ. ಸೊ ದಿಸ್ ಈಸ್ ಏನಂತಂದ್ರೆ BWSSB HK ಎಕ್ಸಾಮು 37 ಕ್ವಶನ್ಸು ಏನಂತಂದ್ರೆ ನಮ್ದು ಡೈರೆಕ್ಟ್ ಕ್ವಶನ್ಸ್ ಕಂಟೆಂಟ್ ಇಂದ ಬಂದಿದೆ. ಅಂಡ್ ನನ್ನ ಪ್ರಾಬ್ಲಮ್ಸ್ ಜಾಸ್ತಿ ಹಿಡಿದಿಲ್ಲ ಇದರಲ್ಲಿ, ಇನ್ನೂ ಪ್ರಾಬ್ಲಮ್ಸ್ ಇನ್ನೂ ಅದು ನನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಮಾಡಿರೋದು ಹಿಡಿದಿಲ್ಲ. ಅದು ಹಿಡಿದ್ರೆ ಇನ್ನೊಂದು 7-8 ಕ್ವಶನ್ ಜಾಸ್ತಿ ಆಗುತ್ತೆ. ನಾನು ಜಸ್ಟ್ ಕಾನ್ಸೆಪ್ಟ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನ ಹಿಡಿದಿರೋದು, ಆಯ್ತಾ. 85 ನಾನು ಯಾಕೆ ಹಿಡಿದೀನಿ ಅಂತಂತಂದ್ರೆ 15 ಕ್ವಶನ್ ಮ್ಯಾಥ್ಸ್ ಕ್ವಶನ್ ಬಂದಿದೆ, 15 ಮ್ಯಾಥ್ಸ್ ಕ್ವಶನ್ ಬಂದಿದೆ, ಸ್ವಲ್ಪ ಜಾಸ್ತಿನೇ ಕೇಳಿದ್ದಾರೆ. ಸೊ ಅದಕ್ಕೆ ಐ ಆಮ್ ಕನ್ಸಿಡರಿಂಗ್ ಓನ್ಲಿ ಸಿವಿಲ್ ಆಸ್ ಅನ್ 85 ಕ್ವಶನ್ಸ್. ಅಂಡ್ ಸೊ ಇದ್ರ ಬಗ್ಗೆ ಇವಾಗ ನೋಡೋಣ. ಸೊ ಈಗ ನೀವು ನೋಡಿರೋ ಪ್ರಕಾರ ಫಸ್ಟ್ ಏನಂತಂದ್ರೆ ನಿಮ್ಗೆ ಗೊತ್ತಿದೆ ಏನ್ ಹೇಳ್ತಾ ಇರೋದು ನಾನಂದ್ರೆ ಮಾರ್ಕ್ಸ್ ವೇಟೇಜ್ ಆಫ್ ಈಚ್ ಸಬ್ಜೆಕ್ಟ್ ಫ್ರಮ್ ದ BWSSB AE HK ಎಕ್ಸಾಮು. ನಾನ್ HK ಬೇರೆ ಮಾಡ್ತೀನಿ ನಾನು, ಆಯ್ತಾ. ಸೊ ಇದು ನಾನ್ HK AE ಎಕ್ಸಾಮ್ದು ಸಿವಿಲ್ ಟೆಕ್ನಿಕಲ್ 300 ಮಾರ್ಕ್ಸ್ ಇತ್ತು, ಆಯ್ತಾ. 300 ಮಾರ್ಕ್ಸ್ 100 ಕ್ವಶನ್ಸ್ ಇತ್ತು, ಆಸ್ ಯು ನೋ ಆಲ್, ಆಯ್ತಾ. 100 ಕ್ವಶನ್ಸ್ ಇತ್ತು. ಸೊ ಅದರಲ್ಲಿ ನೋಡಿ ಫಸ್ಟ್ ಏನಂತಂದ್ರೆ ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟರಿ 16 ಕ್ವಶನ್ ಬಂದಿದೆ. ವಾಟರ್ ಸಪ್ಲೈ ಅಂಡ್ ಏನಂತಂದ್ರೆ ಸ್ಯಾನಿಟರಿ ಇಂಜಿನಿಯರಿಂಗು 16 ಕ್ವಶನ್ ಬಂದಿದೆ, ರೈಟ್. ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿನೇ ಜಾಸ್ತಿ ಕ್ವಶನ್ ಬಂದಿದೆ, ಆಯ್ತಾ. ಚೆನ್ನಾಗಿದೆ 16 ಕ್ವಶನ್ ಅಂತಂದ್ರೆ ಒಳ್ಳೆ ಕಂಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಹೈವೇ ಇಂಜಿನಿಯರಿಂಗು 7 ಕ್ವಶನ್ಸ್ ಬಂದಿದೆ, ಆಯ್ತಾ. 7 ಕ್ವಶನ್ಸ್ ಹೈವೇ ಇಂಜಿನಿಯರಿಂಗ್ ಅಲ್ಲಿ 7 ಕ್ವಶನ್ಸ್ ಬಂದಿದೆ. ಎಕ್ಸ್ಪೆಕ್ಟೆಡ್ ನಾನು ಏನು ಹೇಳಿದ್ದೆ ಇಂಪಾರ್ಟೆಂಟ್ ಇದೆ ನಾನು ಓದಿ ಅಂತ, ಅದೇ ಬಂದಿದೆ. ಓಕೆ. ಸೊ ನೆಕ್ಸ್ಟ್ ಏನಂತಂದ್ರೆ ಟನಲ್ ಮೇಲೆ 1 ಕ್ವಶನ್ ಬಂದಿದೆ, ಟನಲ್ ಮೇಲೆ 1 ಕ್ವಶನ್ ಬಂದಿದೆ. ರೈಲ್ವೆ ಇಂಜಿನಿಯರಿಂಗ್ ಮೇಲೆ 1 ಕ್ವಶನ್ ಬಂದಿದೆ, ಯಾವ ತರ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಒಂದು ಕ್ವಶನ್ ಇದೆ ನೋಡಿ. ಸೊ ಅದು ಬಂದಿದೆ. ನೆಕ್ಸ್ಟ್ ಇರಿಗೇಷನ್ ಇಂಜಿನಿಯರಿಂಗ್ ಅಲ್ಲಿ 4 ಕ್ವಶನ್ ಬಂದಿದೆ. ಇರಿಗೇಷನ್ ಡ್ಯೂಟಿ ಡೆಲ್ಟಾ ಅದೊಂದು ಕೊಟ್ಟಿದ್ದಾರೆ, ಅದ್ರ ಮೇಲೆ ಬಂದಿದೆ. ಹೈಡ್ರೋಲಜಿ ಮೇಲೆ 6 ಕ್ವಶನ್ಸ್ ಬಂದಿದೆ, ಹೈಡ್ರೋಲಜಿ ಮೇಲೆ 6 ಕ್ವಶನ್ಸ್ ಬಂದಿದೆ, ರೈಟ್. ಸೊ ಜಿಯೋಟೆಕ್ ಮೇಲೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಮೇಲೆ 9 ಕ್ವಶನ್ಸ್ ಬಂದಿದೆ. ಆಸ್ ಎಕ್ಸ್ಪೆಕ್ಟೆಡ್ 8 to 10 ಕ್ವಶನ್ಸ್ ಅಂತೂ ಮಿನಿಮಮ್ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ BMC ಸಬ್ಜೆಕ್ಟ್ ಬಿಲ್ಡಿಂಗ್ ಮಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್ 7 ಕ್ವಶನ್ ಕೊಟ್ಟಿದ್ದಾರೆ, ರೈಟ್. ಸೊ ಮ್ಯಾಥಮೆಟಿಕ್ಸ್ ಆಸ್ ಯು ನೋ ಇದೊಂದು ಎಲ್ಲರಿಗೆ ತಲೆನೋವು ಆಗ್ಬಿಟ್ಟಿತ್ತು, ಅದನ್ನ ಅಲ್ಲೇ ಮತ್ತೆ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಇದು 15 ಕ್ವಶನ್ ಬಂದಿದೆ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್. ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನೋಡಿದಿರಲ್ಲ ನೀವು, ಫೋರ್ಸ್ ಕಾಂಪೊನೆಂಟ್ಸ್ ಬಗ್ಗೆ ಕೇಳಿದ್ದಾರೆ, ಆಯ್ತಾ. ಲೋಡ್ ಬಗ್ಗೆ ಕೇಳಿದ್ದಾರೆ, ಈ ತರದ ಕ್ವಶನ್ಸ್. ಅದಕ್ಕೆ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ನಾವು ಅಂತೀವಿ. ಆಮೇಲೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಮೇಲೂ ಕೇಳಿದ್ದಾರೆ. ಸೊ ಟೋಟಲ್ ಆಗಿ 5 ಕ್ವಶನ್ ಇದೆ, ರೈಟ್. ಸೊ ಸಾಮ್ ಅಲ್ಲಿ ಸ್ವಲ್ಪ ಕ್ವಶನ್ ಇನ್ನು ಕಮ್ಮಿ ಬಂದಿದೆ, ದಟ್ಸ್ ಏನಂತಂದ್ರೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ರೈಟ್. ಸೊ ನೆಕ್ಸ್ಟ್ ಸರ್ವೆ ಅಲ್ಲಿ 6 ಕ್ವಶನ್ ಬಂದಿದೆ, ಸರ್ವೆ ಅಲ್ಲಿ 6 ಕ್ವಶನ್ ಇದೆ. ಅಂಡ್ ಹೈಡ್ರೋಲಿಕ್ಸ್ ಅಲ್ಲಿ 7 ಕ್ವಶನ್ ಇದೆ, ಆಯ್ತಾ. ಹೈಡ್ರೋಲಿಕ್ಸ್ ಅಲ್ಲಿ 7 ಕ್ವಶನ್ ಬಂದಿದೆ, ಅದನ್ನು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಆ ಥರದ್ದೇನು ಡೆಪ್ತ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇರೋದು ಕೊಟ್ಟಿಲ್ಲ. HK ಎಕ್ಸಾಮ್ ನಾನು ಹೇಳ್ತಾ ಇರೋದು. ಅಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್ 9 ಕ್ವಶನ್ ನೋಡಿ, ಸ್ವಲ್ಪ ಇದರಲ್ಲೂ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ, ಕ್ವಶನ್ಸ್ ನ ಕ್ವಾಲಿಟಿ ಕ್ವಶನ್ಸ್ ಕೊಟ್ಟಿದ್ದಾರೆ, ರೈಟ್. ಆಮೇಲೆ ನಾನು ಹೇಳ್ತೀನಿ, ಈಗ ಮುಂದೆ ಹೇಳ್ತೀನಿ, ಈಗ ಪದೇ ಪದೇ ಹೇಳಿದ್ರೆ ಮತ್ತೆ ನಿಮ್ಗೆ ಇದಾಗುತ್ತೆ. ಸೊ RCC ಕ್ವಶನ್ 5 ಕ್ವಶನ್ ಇದೆ. ನೆಕ್ಸ್ಟ್ DSS 2 ಕ್ವಶನ್ ಇದೆ. ಸೊ ಈ ತರ ನೋಡಿ ನಾವು ನೋಡಿದ್ರೆ ಏನ್ ಅನಿಸ್ತಾ ಇದೆ ಗೊತ್ತಾ, ಇದನ್ನೆಲ್ಲ ನೋಡಿದ್ರೆ ಏನ್ ಗೊತ್ತಾಗ್ತಿದೆ, ತುಂಬಾ ಜನಕ್ಕೆ ಇದು ಗೊತ್ತಾಗಲ್ಲ. ನಾನು ಅದೇ ಹೇಳ್ತೀನಿ, ಏನ್ ಗೊತ್ತಾ, ದೇ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ ಆಲ್ ಸಬ್ಜೆಕ್ಟ್, ನಾಟ್ ಆನ್ ಒನ್ ಸಬ್ಜೆಕ್ಟ್, ಗೊತ್ತಾಯ್ತಾ. ಒಂದ್ ಸಬ್ಜೆಕ್ಟ್ ಓದಿ ನಾನು ಹೋಗಿ ಎಕ್ಸಾಮ್ ಬರಿತೀನಿ ಅಂದ್ರೆ ಅಲ್ಲ. KPSC ಅವರು ಆ ತರ ಮಾಡಲ್ಲ. KPSC ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಒಂದು ಸಬ್ಜೆಕ್ಟ್ ನ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಡೆಪ್ತ್ ಅಲ್ಲಿ ಹೋಗ್ಬಿಡ್ತಾರೆ. ಬಟ್ ಅದು ಮೊದಲು ಆ ತರ ಮಾಡ್ತಾ ಇದ್ರು, ಇವಾಗ ಅವರು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ, ರೈಟ್.
ಸೊ ಅವರು ಸ್ವಲ್ಪ ಡೆಪ್ತ್ ಆಫ್ ಕ್ವಶನ್ ಜಾಸ್ತಿ ಇರುತ್ತೆ, ಲೆಂದಿ ಇರುತ್ತೆ ಆಯ್ತಾ. ಕ್ವಶನ್ಸ್ ಏನಂತಂದ್ರೆ ಅವ್ರದ್ದು ಸ್ಟೇಟ್ಮೆಂಟ್ ಬೇಸಿಸ್ ಜಾಸ್ತಿ ಕೊಡ್ತಾರೆ. ಸೊ ಈ ತರ ಅವ್ರದ್ದು ವೇ ಆಫ್ ಕ್ವಶನ್ ಆಸ್ಕಿಂಗ್ ಇಸ್ ವೆರಿ ಡಿಫರೆಂಟ್. ಕೆ ಇ ಅದವ್ರದ್ದು ಸುಮಾರಾಗಿ ಡಿಫರೆಂಟ್ ಆಗಿರುತ್ತೆ ಆಯ್ತಾ. ಸೊ ಇದು ಏನಂತಂದ್ರೆ ಅನಾಲಿಸಿಸ್, ಇದು ಎಚ್ ಕೆ ಎಕ್ಸಾಮ್. ಅಂಡ್ ಪೇಪರ್ ಯಾವ ತರ ಇತ್ತು ಅಂತಂದ್ರೆ ನಾನು ಹೇಳ್ಬೋದು ಈಸಿ ಇದೆ ಅಂತ ನಾನು ಅನ್ಬೋದು. ಪೇಪರ್ ಇದು ಈಸಿ ಇತ್ತು ಆಯ್ತಾ, ಆರಾಮಾಗಿ ಸ್ಕೋರ್ ಮಾಡ್ಬೋದು, ಈಸಿ ಪೇಪರ್ ಇದೆ. ನಾವು ನೋಡಿದಾಗ ಗೊತ್ತಾಗ್ತಿದೆ ನಮಗೆ ಈಸಿ ಇದೆ ಪೇಪರ್, ಅಂಥದ್ದೇನು ಡಿಫಿಕಲ್ಟಿ ಪೇಪರ್ ಅಲ್ಲ ಇದು ಆಯ್ತಾ. ಆರಾಮಾಗಿ ಸ್ವಲ್ಪನೂ ನೀವು ಏನಂತಾರೆ ಎಫರ್ಟ್ ಆಗಿರೋದಿದ್ರೆ ಯು ಕ್ಯಾನ್ ಸ್ಕೋರ್ ಇಟ್ ವೆರಿ ಗುಡ್ ಆಯ್ತಾ, ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು. ಈಗ ನಾನು ಈ ಮೇನ್ ಪಾಯಿಂಟ್ ಏನಂತಂದ್ರೆ, ಈಗ BWSSB AE ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸು ನಂದು ಕೋರ್ಸ್ ಕಂಟೆಂಟ್ ಏನಿದೆ ಆಯ್ತಾ, ನಂದು ಕೋರ್ಸ್ ಕಂಟೆಂಟು ಮತ್ತೆ ಆಕ್ಚುಯಲ್ ಎಕ್ಸಾಮ್ ಅನಾಲಿಸಿಸ್ ಏನಿದೆ ಅದನ್ನ ತೋರಿಸ್ತೀನಿ ನಾನು. ಅದು ತೋರಿಸೋದು ಇಂಪಾರ್ಟೆಂಟ್ ಇದೆಯಲ್ಲ. ಸೊ ಎವಿಡೆನ್ಸ್ ಬೇಸ್ಡ್ ಕ್ವಶನ್ ಕಂಪ್ಯಾರಿಸನ್ ನಾನು ಮಾಡ್ತಾ ಇರೋದು, ಎವಿಡೆನ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅದನ್ನು ತೋರಿಸ್ತಾ ಇರೋದು. ಎಕ್ಸಾಮ್ ನಿಮಗೆ ಎಲ್ಲರಿಗೂ ಗೊತ್ತಿದೆ 4ನೇ ಜೂನ್ ಆಗಿದೆ. ಈ ಡಾಕ್ಯುಮೆಂಟ್ ಅಲ್ಲಿ ನಾನು ಏನೇನು ನೋಡ್ತೀನಿ ಅಂತಂದ್ರೆ, ನನ್ನ ಬ್ಯಾಚ್ ಅಲ್ಲಿ ನಾನು ಏನೇನು ಮಾಡಿದ್ದೀನಿ ಆಯ್ತಾ, ಯಾವ್ಯಾವ ಕ್ವಶನ್ ಎಲ್ಲಿಂದ ಬಂದಿದೆ ಅಂತ. ಈಗ ನೋಡಿ, ಟೋಟಲ್ ಕ್ವಶನ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟಿದೆ ಅಂತಂದ್ರೆ 100 ಕ್ವಶನ್ಸ್ ಇತ್ತು ಆಯ್ತಾ. 15 ಕ್ವಶನ್ ಮ್ಯಾಥಮೆಟಿಕ್ಸ್ ಇತ್ತು. ಸೊ ಐ ಆಮ್ ಕನ್ಸಿಡರಿಂಗ್ ಓನ್ಲಿ 85 ಕ್ವಶನ್ಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್. 15 ಕ್ವಶನ್ ತೆಗ್ಬಿಡ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟು ಏನಂತಂದ್ರೆ, ನಂದು ಕಂಟೆಂಟ್ ಏನಂತಂದ್ರೆ, ಓದಿರೋರು ಯಾರು ಚೆನ್ನಾಗಿ ಕರೆಕ್ಟಾಗಿ ಓದಿದ್ದಾರೆ 37 ಕ್ವಶನ್ಸು ಅದರಿಂದನೇ ಬಂದಿದೆ ಆಯ್ತಾ. 37 ಕ್ವಶನ್ಸು ಅದರಿಂದ ಬಂದಿದೆ. ಅಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟು, ಈ 37 ಕ್ವಶನ್ಸ್ ನಾನು ಹೆಂಗೆ ಹೇಳ್ತಾ ಇರೋದು ಅಂತಂದ್ರೆ, ಈ 4 ಸಬ್ಜೆಕ್ಟ್ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು. ಸ್ಟ್ರೆಂತ್ ಆಫ್ ಮಟೀರಿಯಲ್, ಹೈಡ್ರಾಲಜಿ, ಇರಿಗೇಷನ್, ಹೈಡ್ರಾಲಿಕ್ಸ್ ಇದನ್ನ ನಾನು ಇನ್ನೂ ಓದಿಸಿಲ್ಲ. ಇನ್ಕಂಪ್ಲೀಟ್ ಸಿಲೆಬಸ್ಸೇ ಕೊಟ್ಟಿದ್ದೀನಿ ನಾನು ನಮ್ಮ ಹುಡುಗರಿಗೆ ಆಯ್ತಾ. ಈ 4 ಸಬ್ಜೆಕ್ಟ್ ನಾನು ಇನ್ನೂ ಓದಿಸೇ ಇಲ್ಲ ಅವರಿಗೆ, ಗೊತ್ತಾಯ್ತಾ. ಸೊ ಇದನ್ನ ಬಿಟ್ಟು 37 ಕ್ವಶನ್ಸ್ ಬಂದಿದೆ. ಇವು 4 ನಾನು ಕನ್ಸಿಡರ್ ಮಾಡ್ತಿದ್ದೆ ಅಂತಂದ್ರೆ ಮತ್ತೆ 20 ಕ್ವಶನ್ ಆ್ಯಡ್ ಆಗ್ತಾ ಇತ್ತು. 100% ಒಂದು 20ರಿಂದ 25 ಕ್ವಶನ್ ಆ್ಯಡ್ ಆಗ್ತಾ ಇತ್ತು. ಸೊ ಅದು ಇಂಪಾರ್ಟೆಂಟ್ ಇದೆ ಆಯ್ತಾ. ಸೊ ಇದು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ ಅಂತ ಆಯ್ತಾ. ಸೊ ಕ್ವಾಲಿಟಿ ಯಾವ ತರ ಇದೆ ನಮ್ದು ಕೋರ್ಸು ಅಂತ ತೋರ್ಸಕ್ಕಷ್ಟೇ, ಬೇರೆದೇನು ಇಂಟೆನ್ಷನ್ ಇಲ್ಲ ಅಷ್ಟೇ ಆಯ್ತಾ. ಇದನ್ನ ನೋಡ್ಕೊಳ್ಳಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕ್ವಶನ್ ವೈಸು ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಇವಾಗ. ಸೊ ನೋಡಿ, ಇವಾಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇದು ಎನ್ವೈರ್ಮೆಂಟಲ್ ಕ್ವಶನ್ ಇದೆ ಆಯ್ತಾ. ಇದು ಎನ್ವೈರ್ಮೆಂಟಲ್ ಕ್ವಶನ್ ನೋಡಿ, ಅಲ್ಲಿ ಏನು ಸೀಕ್ವೆನ್ಸ್ ಕೇಳಿದ್ದಾರೆ ನೋಡಿ. ನಾನು ಇಲ್ಲಿ ಕೆಳಗಡೆ ಹಂಗೆ ಸೀಕ್ವೆನ್ಸ್ ಹಾಕ್ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆಯಲ್ಲ ನೋಡಿ. 1 2 3 4 5 6 ವಿತ್ ಡಯಾಗ್ರಾಮ್ ನಾನು ಸೀಕ್ವೆನ್ಸ್ ಹಾಕ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು, ಗೊತ್ತಾಯ್ತಾ. ಸೊ ಈ ತರ ಏನಂತಂದ್ರೆ ಡಯಾಗ್ರಾಮು, ಚಾರ್ಟ್ಸು ನಾನು ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ನಿಮ್ಗೆ ನೋಡಿದ ತಕ್ಷಣ ನೆನ್ಪು ಬರಬೇಕು ಅಂತ ನೋಡಿ, ಈ ತರ ಇದೆ ರೈಟ್. ಸೊ ಈ ತರನೇ ಏನಂತಂದ್ರೆ ನಮ್ದು ಕಂಟೆಂಟ್ ಇರುತ್ತೆ. ಓಕೆ, ಸೊ ಇದೊಂದಿದೆ. ಆಮೇಲೆ ಸೆಕೆಂಡ್ ಕ್ವಶನ್ ನೋಡಿ, ಇದು ಏನಂತಂದ್ರೆ ಟ್ರೀಟ್ಮೆಂಟ್ ಮೇಲೆ ಇದೆ. ಅಡಿಷನ್ ಆಫ್ ಲೈಮು ಟ್ರೀಟ್ಮೆಂಟ್ ವಿತ್ ಅಂತಿದೆ ನೋಡಿ. ಇಲ್ಲಿಂದ ನಾನು ಆನ್ಸರ್ ಕೆಳಗಡೆ ಇದೆ ನೋಡಿ. ಇದು ನಾನು ಡೈರೆಕ್ಟ್ ಆಗಿ ನಂದು ಕಂಟೆಂಟ್ ಇಂದ ನಾನು ಇಲ್ಲಿ ಏನಂದ್ರೆ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕಿರೋದು ಆಯ್ತಾ. ರಿಮೂವಲ್ ಆಫ್ ಹಾರ್ಡ್ನೆಸ್ ಏನಿದೆ, ಆಲ್ 3 ಮೆಥಡ್ಸ್ ಕಂಪ್ಯಾರಿಸನ್ ಮಾಡೋದು, ಲೈಮ್ ಸೋಡಾ, ಜಿಯೋಲೆಟ್ ಇದ್ರದ್ದು ಇಲ್ಲಿ ಕೇಳಿರೋ ಕ್ವಶನ್ಸು ಅದೇ ಇದೆ, ಗೊತ್ತಾಯ್ತಾ. ಸೊ ನೋಡಿದೆ ಡೈರೆಕ್ಟ್ ನಾನು ಮೊದಲೇ ಟೇಬಲ್ ಮಾಡ್ಕೊಟ್ಟಿದ್ದೀನಿ, ನನಗೆ ಗೊತ್ತಿದೆ ಇದು ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳಿದ್ದೆ. ಇದು 2ನೇ ಕ್ವಶನ್ ರೈಟ್. ಸೊ ನೋಡಿ 4 ಗಂಟೆ ಟೆಕ್ನಿಕ್ ಇವೆಲ್ಲನು. ಆಮೇಲೆ 3rd ಕ್ವಶನ್, ಪರ್ಮಿಸಿಬಲ್ ಲಿಮಿಟ್ ನಾನು ಎಷ್ಟು ಸಲ ಹೇಳಿದ್ದೀನಿ ಇದು ಬರುತ್ತೆ ನೋಡಿ, ಇದರಿಂದ 2 ಕ್ವಶನ್ ಆದ್ರೂ ಬರುತ್ತೆ ಅಂತ ನೋಡಿ. ಈ ತರ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ ನಾನು, ಗೊತ್ತಾಯ್ತಾ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ನಂಬರ್ಸು, ಅಗೇನ್ ನಂಬರ್ಸ್, ಟೋಟಲ್ ಸಸ್ಪೆಂಡೆಡ್ ಸಾಲಿಡ್ಸು, ಆಮೇಲೆ ಇದು ಏನಂತಂದ್ರೆ ಸ್ಯಾನಿಟರಿ ಇರೋದು ನೋಡಿ. ಈ ತರ ಟೇಬಲ್ ಮಾಡ್ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಅ ಕ್ವಶನ್ ಅಂಡ್ ಜಸ್ಟ್ ಬಿಲೋ ದಿಸ್ ಈಸ್ ಆನ್ಸರ್ ಆಯ್ತಾ. ನೆಕ್ಸ್ಟ್ ನೋಡಿ, ಗ್ರೀಸು ಇದು ತಂದ್ರೆ ಅದೆಷ್ಟಿರುತ್ತೆ. ಸೊ ಈ ತರದ್ದು ಇಂಪಾರ್ಟೆಂಟ್ ಕ್ವಶನ್. ನಾವು ಯು ಕ್ಯಾನ್ ಸಿ ಇದ್ರದ್ದು ನೋಡಿ, ಈ ಕ್ವಶನ್ BOD 5 ಎಷ್ಟಿರ್ಬೇಕು ಅಂತ ನಾನು ಹಾಕಿದ್ದೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ, ಸೇಮ್ ಟು ಸೇಮ್ ಕ್ವಶನ್ ಬಂದಿದೆ ರೈಟ್. ಯು ಕ್ಯಾನ್ ಸಿ ಇಟ್. COD, ಮ್ಯಾಗ್ನೀಸ್, ಐರನ್ ಇದ್ರ ಬಗ್ಗೆ ನೋಡಿ, ಇಲ್ಲೆಲ್ಲ ಲಿಸ್ಟ್ ಮಾಡ್ಕೊಟ್ಟಿದ್ದೀನಿ, ಈ ತರ ಲಿಸ್ಟ್ ಮಾಡ್ಕೊಟ್ಟಿದ್ದೀನಿ. ಸೊ ಈ ತರ ನಿಮಗೆ ಲಿಸ್ಟ್ ಔಟ್ ಮಾಡ್ಕೊಡೋದು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ನಾನು ಈ ತರ ಲಿಸ್ಟ್ ಔಟ್ ಮಾಡ್ಕೊಟ್ಟಿದ್ದೀನಿ ನನ್ನ ಕೋರ್ಸ್ ಅಲ್ಲಿ ರೈಟ್. ನೋಡಿ ಇದು ಪಾಪ್ಯುಲೇಷನ್ ಇಕ್ವಲೆಂಟ್ ಅಂತೂ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಈ ನೋಡಿ ಥಿಯರಿ ಇದೆ ಪಾಪ್ಯುಲೇಷನ್ ಇಕ್ವಲೆಂಟು. ಅದಾದ್ಮೇಲೆ ಏನಂತಂದ್ರೆ ಒಂದು ಫಾರ್ಮುಲಾ ಯಾವ ತರ ಇರುತ್ತೆ ಅದನ್ನು ಹೇಳಿದ್ದೀನಿ ನೋಡಿ. ಫಾರ್ಮುಲಾ ಏನಿದೆ ಅದನ್ನು ಹೇಳಿದ್ದೀನಿ ಆಯ್ತಾ. ಅದಾದ್ಮೇಲೆ ಇದು ಫಾರ್ಮುಲಾ ಏನಿದೆ ಅದಕ್ಕೆ ಅದನ್ನು ತೋರಿಸ್ಕೊಟ್ಟಿದ್ದೀನಿ, ಫಾರ್ಮುಲಾನು ಹೇಳಿದ್ದೀನಿ ನನ್ನ ಕ್ಲಾಸಲ್ಲಿ. ಅದಾದ್ಮೇಲೆ ಈ ಫಾರ್ಮುಲಾ ಆದ್ಮೇಲೆ ಏನಂತಂದ್ರೆ ಒಂದು ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ದಟ್ ಸೇಮ್ ಟು ಸೇಮ್ ಎಕ್ಸಾಂಪಲ್ ಬಂದಿದೆ ಆಯ್ತಾ. ಇದಕ್ಕಿಂತ ಈಸಿನೇ ಬಂದಿದೆ. ಇದು ಇನ್ನು ಅಸ್ಯೂಮ್ ಮಾಡ್ಬೇಕು ಇಲ್ಲಿ ಅದ್ ಕ್ವಶನ್ಸ್ ಅಲ್ಲಿ. ಬಟ್ ಏನಂತಂದ್ರೆ ಇಲ್ಲಿ ನೋಡಿ, ಈ ಕ್ವಶನ್ಸ್ ಅಲ್ಲಿ ತುಂಬಾ ಈಸಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಓಕೆ, ಸೊ ಅದು ಕ್ವಶನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸೇಮ್ ಟು ಸೇಮ್ ಕ್ವಶನ್ ಇದೆ.
ಆಮೇಲೆ ಪಾಪ್ಯುಲೇಷನ್ ಇಕ್ವಿಲೆಂಟ್ ಆಯ್ತು ಇದು. ಸೊ ಈ ಫಾರ್ಮುಲಾ ಅಂತೂ ಎಷ್ಟು ಸಲ ಹೇಳಿದ್ದೀನಿ ನಾನು. ಈ ಫಾರ್ಮುಲಾ ಡೈರೆಕ್ಟ್ ಕೇಳ್ತಾರೆ ಅಂತ ನೋಡಿ. ಇಲ್ಲಿ ನೋಡಿ ಟೋಟಲ್ ಫ್ಲೋ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಏನಂತಂದ್ರೆ ನಮ್ಮ ಕಂಟೆಂಟ್ ಯಾವ ತರ ಇದೆ ಅಂತ, ರೈಟ್. ಸೊ ಟೋಟಲ್ ಫ್ಲೋ ಫಾರ್ಮುಲಾ ಅಂತ ಅಂತೀವಿ ಇದಕ್ಕೆ. ನೋಡಿ ಈ ತರ ಫಾರ್ಮುಲಾನ ಡೈರೆಕ್ಟ್ ಫಾರ್ಮುಲಾ ಅಂದ್ರೆ ಏನು, ಅದನ್ನ ಯೂಸ್ ಯಾವ ತರ ಮಾಡೋದು ಅದನ್ನ ಹೇಳ್ಕೊಟ್ಟಿದ್ದೀನಿ. ಓಕೆ. ಸೊ ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಇದು ಹೈವೇ ಕ್ವಶನ್ ಇದೆ. ದಿಸ್ ಈಸ್ ಹೈವೇ ಕ್ವಶನ್. ಇದು ಹೈವೇ ಕ್ವಶನ್ ಇದೆ. ಹೈವೇ ಕ್ವಶನ್ ಮೇಲೆ ನೋಡಿ ಕಂಟೆಂಟ್ ಅನ್ನು ನೀವು ನೋಡ್ಕೋಬಹುದು. ಇದನ್ನ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ, ನೀವು ನೋಡ್ಕೋಬಹುದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೋಡ್ಕೊಳ್ಳಿ. ನೋಡಿ ಅನಾಲಿಸಿಸ್ ಆಫ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂದ್ರೆ ಏನು, ಈ ತರ ವಿತ್ ಡಯಾಗ್ರಾಮ್ಸ್ ವಿತ್ ಎಕ್ಸ್ಪ್ಲನೇಷನ್ಸ್ ನಾನು ಮಾಡಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಸೂಪರ್ ಎಲಿವೇಶನ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆನೂ ಅರ್ಥ ಮಾಡಿಸಿದ್ದೀನಿ. ವರ್ಟಿಕಲ್ ಕರ್ವ್ಸ್ ಅಂದ್ರೆ ಏನು, ಯಾಕಂದ್ರೆ ಇಲ್ಲಿ ಕ್ವಶನ್ಸ್ ಏನಿದೆ ನೋಡಿ, ಏನಿದೆ ಕ್ವಶನ್, 4-5 ಕಾನ್ಸೆಪ್ಟ್ ಒಂದರೊಳಗೆ ಹಾಕಿದ್ದಾರೆ. ಸ್ಟಾಪಿಂಗ್ ಸೈಟ್, ಸೂಪರ್ ಎಲಿವೇಶನ್, ವ್ಯಾಲಿ ಕರ್ವ್, ಸಿಬಿಆರ್ ಟೆಸ್ಟ್. ಸೊ ಅದನ್ನ ನೋಡಿ ನೀವು ನೋಡ್ಬೋದು, ಆಯ್ತಾ. ನೋಡಿ ಈ ತರ ನಾವೇನೋ ಓದ್ಬೋದು. ವ್ಯಾಲಿ ಕರ್ವ್ ಅಂದ್ರೆ ನೋಡಿ ಈ ತರ ಡಯಾಗ್ರಾಮ್ಸ್ ಎಲ್ಲ. ಸೊ ಇದು ಇಂಪಾರ್ಟೆಂಟ್ ಇದೆ, ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ. ದೀಸ್ ಆರ್ ದ ಡೈರೆಕ್ಟ್ ಕ್ವಶನ್ಸ್ ಅಂಡ್ ನಾನು ಎಲ್ಲಾನು ಕವರ್ ಮಾಡಿಕೊಟ್ಟಿದ್ದೀನಿ. ಇನ್ನು ಅವರು ತುಂಬಾ ಡೆಪ್ತ್ ಅಲ್ಲಿ ಹೋಗಿಲ್ಲ, ಇನ್ನು ಡೆಪ್ತ್ ಅಲ್ಲಿ ಕೇಳ್ಬೋದ್ರು, ನಮ್ಗೆ ಏನ್ ತೊಂದರೆ ಇಲ್ಲ, ಎಲ್ಲಾನು ಕವರ್ ಮಾಡಿಟ್ಟಿದೀವಿ ನಾವು. ಓಕೆ. ಸೊ ಇದು ನೆಕ್ಸ್ಟ್ ಕ್ವಶನ್. ಇದು ಅಗೇನ್ ದಿಸ್ ಈಸ್ ಅನ್ ಹೈವೇ ಕ್ವಶನ್. ಸರ್ಫೇಸ್, ಸಬ್ ಸರ್ಫೇಸ್, ಸಬ್ಗ್ರೇಡ್ ಅಂದ್ರೆ ಏನು, ಅದ್ರದ್ದು ಫಂಕ್ಷನ್ಸ್ ಬಗ್ಗೆ ಕೇಳಿದ್ದಾರೆ. ನೋಡಿ ಈ ತರ ಡಯಾಗ್ರಾಮ್ ಥ್ರೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್. ಸೊ ವಾಟ್ ಆರ್ ದ ಡಿಫರೆಂಟ್ ಫಂಕ್ಷನ್ಸ್ ಆರ್ ದೇರ್, ಇದು ಏನ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ, ರೈಟ್. ಸೊ ನೆಕ್ಸ್ಟ್ ಅದನ್ನು ಹೈವೇ ಕ್ವಶನ್ ಇದೆ, ನಂಬರ್ 18 ಕ್ವಶನ್. ಅದನ್ನು ಸೇಮ್ ಅದೇ ತರ ಕೇಳಿದ್ದಾರೆ. ನೋಡಿ ಈ ತರ ಡಯಾಗ್ರಾಮ್ ಥ್ರೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ. ನೆಕ್ಸ್ಟ್ ಏನಂತಂದ್ರೆ ಈ ಸೂಪರ್ ಎಲಿವೇಶನ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನಾನು ಫುಲ್ಲು ಸ್ಟೆಪ್ಸ್ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ 1 ಅಲ್ಲಿ ಏನ್ ಮಾಡ್ತೀವಿ, ಆಯ್ತಾ. ಆಮೇಲೆ ಈ ಸ್ಟೆಪ್ 2, ಸ್ಟೆಪ್ 3 ಅಲ್ಲಿ ಏನ್ ಮಾಡ್ತೀವಿ, ಏನೇನ್ ಮಾಡಬೇಕು. ಸೊ ಎವ್ರಿಥಿಂಗ್ ಐ ಹ್ಯಾವ್ ಡಿಸ್ಕಸ್ ಎವ್ರಿಥಿಂಗ್, ಗೊತ್ತಾಯ್ತಾ. ನೆಕ್ಸ್ಟ್ ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ರಿಕ್ವೈರ್ಡ್ ಫಾರ್ ಆಲ್ ರೋಡ್ಸ್, ಆಯ್ತಾ. ಅದನ್ನ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ತರ, ಆಯ್ತಾ. ಸೊ ಇವೆಲ್ಲ ನಾನು ಸುಮ್ಮನೆ ಇಲ್ಲಿಂದ ಕಾಪಿ ಮಾಡಿಲ್ಲ. ನನ್ನ ಕೋರ್ಸ್ ಕಂಟೆಂಟ್ ಅಲ್ಲಿ ಏನಿತ್ತು ಅದನ್ನ ನಾನು ಎಲ್ಲೆಲ್ಲಿ ಓದಿಸಿದ್ದೀನಿ ಅದನ್ನ ಏನಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಇಲ್ಲಿ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ, ಕ್ವಶನ್ಸ್ ನ ಯಾವ ತರ ಕವರ್ ಮಾಡಿದ್ದೀನಿ ಅಂತ, ರೈಟ್. ನೋಡಿ ಥ್ರೆಶೋಲ್ಡ್ ನಂಬರ್, ಇದು ಎನ್ವೈರ್ಮೆಂಟಲ್ ಕ್ವಶನ್. ನೋಡಿ ಇಲ್ಲಿ ನಾನು ಹಾಕೊಟ್ಟಿದ್ದೀನಿ ಇದು ಫಾರ್ಮುಲಾ, ರೈಟ್. ಸೊ ಈ ತರ ಕ್ವಶನ್ಸ್. ನೆಕ್ಸ್ಟ್ ಇನ್ಫೈನೈಟ್ ಸ್ಲೋಪ್ ಬಗ್ಗೆ ಕೇಳಿದ್ದಾರೆ. ಇನ್ಫೈನೈಟ್ ಸ್ಲೋಪ್ಸ್ ಅದನ್ನ ನೋಡಿ ಇಲ್ಲಿ ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ರೈಟ್. ವಿತ್ ಫಾರ್ಮುಲಾ ನೋಡಿ ಇಲ್ಲಿ ಬರ್ದಿ ಈ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿದ್ರು ಇದ್ರ ರಿಲೇಟೆಡ್ ನಾನು ಕೊಡ್ತೀನಿ, ಆಯ್ತಾ. ಸೊ ಅದು ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಇದು ಏನಂತಂದ್ರೆ ಕ್ವಶನ್ಸ್. ಆಮೇಲೆ ನೆಕ್ಸ್ಟ್ ಇದು ಬಿ ಎಂ ಸಿ ಕ್ವಶನ್. ನೋಡಿ ಬಿ ಎಂ ಸಿ ಇದು ವಿತ್ ಡಯಾಗ್ರಾಮ್ ನೀವು ನೋಡ್ಬೋದು, ಈ ತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಗ್ಮೆಂಟಲ್ ಆರ್ಚ್ ಬಗ್ಗೆ, ಇದ್ರ ಬಗ್ಗೆ, ಫ್ಲಾಟ್ ಆರ್ಚ್ ಬಗ್ಗೆ, ರೈಟ್. ಸೊ ನೆಕ್ಸ್ಟ್ ಇದು ಸಿಮೆಂಟ್ ಮೇಲೆ ಬಂದಿರೋ ಕ್ವಶನ್ಸ್. ನೋಡಿ ಸಿಮೆಂಟ್ ಮೇಲೆ ಈ ತರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು, ರೈಟ್. ಸೊ ಎವ್ರಿಥಿಂಗ್ ಐ ಹ್ಯಾವ್ ಡಿಸ್ಕಸ್ ಆಲ್ರೆಡಿ. ನೋಡಿ ಇದು ಡಿಫೆಕ್ಟ್ಸ್ ಬಗ್ಗೆ ಇದೆ. ಡಿಫೆಕ್ಟ್ಸ್ ನಾನು ನೋಡಿ ಈ ತರ ಡಯಾಗ್ರಾಮ್ಸ್ ತರೋ ನಾನೇನಂತಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಡಯಾಗ್ರಾಮ್ಸ್, ಯು ಕ್ಯಾನ್ ರಿಮೆಂಬರ್. ಸೊ ಇದು ಟ್ರೆಡ್, ಫ್ಲೈಟ್, ನೋಸಿಂಗ್, ರೈಸ್ ಇವೇನಂತಂದ್ರೆ ಸ್ಟೇರ್ ಕೇಸ್ ಇದೆ. ನೋಡಿ ಈ ತರ ಡಯಾಗ್ರಾಮ್ ಹಾಕ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದಟ್. ಸೊ ಆ ತರ ಇದೆ ನಮ್ಮ ಕಂಟೆಂಟ್. ಆಮೇಲೆ ಇದು ನೋಡಿ ಸಿಮೆಂಟ್ ಕ್ವಶನ್ ಇದೆ. ಸಿಮೆಂಟ್ಗೆ ನಾನು ಟೇಬಲರ್ ಕಾಲಮ್ ಮಾಡ್ಕೊಟ್ಟಿದ್ದೀನಿ. ಟ್ಯಾಬ್ಲರ್ ಕಾಲಮ್ ಅಲ್ಲಿ ನೋಡಿ ಸಿಂಪಲ್ ವೇಲ್ ನೆನ್ಪಿಡೋಕೆ ನೋಡಿ ಅರ್ಲಿಸ್ಟ್ ಅಂತ ಯಾವುದು, ಲಾಂಗ್ ಟರ್ಮ್ ಯಾವುದು, ವೆರಿ ಲೋ ಯಾವುದು, ಹೀಟ್ ಆಫ್ ಹೈಡ್ರೇಷನ್, ಸೆಟ್ಟಿಂಗ್ ಟೈಮು, ಇದು ಇಂಪಾರ್ಟೆಂಟ್ ನೆನ್ಪಿಡಿ ಅಂತ ನಾನು ಹೇಳಿದ್ದೆ. ಸೊ ಅದೇ ಕ್ವಶನ್ ಇಲ್ಲಿ ಬಂದಿದೆ, ರೈಟ್. ಸೊ ನೆಕ್ಸ್ಟ್ ಸರ್ವೆ ಕ್ವಶನು. ಸರ್ವೇದು ಇದಂತೂ ನಿಮ್ಮೆಲ್ಲರಿಗೆ ಕಾಮನ್ ಕ್ವಶನ್ ಇದೆ ಇದು, ಆಯ್ತಾ. ಸೊ ಇದನ್ನು ಇದರಲ್ಲಿ ಕವರ್ ಆಗಿದೆ. ಆಮೇಲೆ ಕರ್ವ್ ಮೇಲೆ ನಾನು ಮೊದಲೇ ಹೇಳಿದ್ದೆ ಈ ಫಾರ್ಮುಲಾಗಳೆಲ್ಲ ಓದ್ಕೊಳ್ಳಿ ಅಂತ. ರಿಲೇಶನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ದ ಸಿಂಪಲ್ ಸರ್ಕ್ಯುಲರ್ ಕರ್ವ್, ಇದ್ರ ಬಗ್ಗೆ ನಾನು ಪದೇ ಹೇಳಿದ್ದೆ, ಇದನ್ನು ಓದಿ ಅಂತ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದು ನೋಡಿ ಇದಂತೂ ತುಂಬಾ ಈಸಿ ಕ್ವಶನ್ ಇದೆ. ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್. ಆರ್ ಎಲ್ ಆಫ್ ದ ಫೈನಲ್ ಪಾಯಿಂಟ್ ಅಂತ ಕೇಳ್ತಾ ಇರೋದು. ಸೊ ಆರ್ ಎಲ್ ಹೆಂಗ್ ಫೈಂಡ್ ಔಟ್ ಮಾಡೋದು, ಇಲ್ಲಿ ಫಾರ್ಮುಲಾನು ಹಾಕಿದ್ದೀನಿ ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು, ರೈಟ್. ಸೊ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಏನು ರೀಡಿಂಗ್ ಏನಿದ್ರು ಏನು ನಾವು ಆರಾಮಾಗಿ ಮಾಡ್ಕೋಬಹುದು. ಆಮೇಲೆ ಮೆಥಡ್ ಆರ್ ಎಲ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತಾನು ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲಾನು ಇದೆ ಇದರಲ್ಲಿ, ಓಕೆ. ಸೊ ಇದು ಒಂದು ಪ್ಲೇನ್ ಟೇಬಲ್ ಸರ್ವೆ ಕ್ವಶನ್ ಇದೆ ಇದು. ಸೊ ಪ್ಲೇನ್ ಟೇಬಲ್ ಸರ್ವೆ ಕ್ವಶನ್ಗೆ ನೋಡಿ ಈ ತರ ಮೆಥಡ್ ಆಫ್ ರೇಡಿಯೇಷನು, ಮೆಥಡ್ ಆಫ್ ಇಂಟರ್ಸೆಕ್ಷನ್, ಮೆಥಡ್ ಆಫ್ ಟ್ರಾವರ್ಸಿಂಗ್, ಮೆಥಡ್ ಆಫ್ ರಿಸೆಕ್ಷನ್, ಈ ತರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆ. ನೀವು ನೋಡ್ಬೋದು. ಸೊ ಮೆಥಡ್ ಆಫ್ ರೇಡಿಯೇಷನ್ ಇದೆ, ಮೆಥಡ್ ಆಫ್ ಟ್ರಾವರ್ಸಿಂಗ್ ಇದೆ, ರಿಸೆಕ್ಷನ್ ಇದೆ. ಆಮೇಲೆ ಇದು ನೋಡಿ ಅಂತಂದ್ರೆ ಲೆವೆಲಿಂಗ್ ಯಾವ ತರ ಮಾಡ್ತೀವಿ ಅಂತ, ರೈಟ್. ಸೊ ತುಂಬಾ ಈಸಿ ಕ್ವಶನ್ ಇದೆ ಇದು, ತುಂಬಾ ಈಸಿ ಕ್ವಶನ್ ಇದೆ ನೋಡಿ. ನಾನು ಹೇಳಿದ್ದೀನಿ ಡಿಫರೆನ್ಷಿಯಲ್ ಲೆವೆಲಿಂಗ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂತ, ರೈಟ್. ಸೊ ಇದು ಸ್ಟ್ರಕ್ಚರ್ ಅನಾಲಿಸಿಸ್ ಕ್ವಶನ್ ನೋಡಿ.
ಲಾಸ್ಟಲ್ಲಿ ಮಾಡಿರೋದು ಕ್ವಶನ್ಸು ಸೇಮ್ ಟು ಸೇಮ್. ಈ ಕ್ವಶನ್ಸು ಏನಂತಂದ್ರೆ ನಾನು ಮೊದಲೇ ಹೇಳಿದೆ ಕಾಂಜುಗೇಟ್ ಬೀಮ್ ಅಲ್ಲಿ ಏನೇನ್ ಮಾಡಬೇಕು ಅಂತ. ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಕಾಂಜುಗೇಟ್ ಬೀಮ್ ಅಂದ್ರೆ ಏನು, ಈ ತರ ನಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ನೋಡಿ ಇದು ಇಂಪಾರ್ಟೆಂಟ್, ಇದೇ ಅಲ್ಲಿ ಮೇನ್ ಕೊಟ್ಟಿರೋ ಕ್ವಶನ್ ಏನು, ಯಾವ್ಯಾವ ಸಪೋರ್ಟ್ ಏನೇನಾಗುತ್ತೆ, ರಿಯಲ್ ಬೀಮ್ ಅಲ್ಲಿ ಏನಾಗುತ್ತೆ, ಕಾಂಜುಗೇಟ್ ಬೀಮ್ ಅಲ್ಲಿ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ನಾನು ಟ್ಯಾಬ್ಲರ್ ಕಾಲಮ್ ಹಾಕಿ ಹೇಳ್ಕೊಟ್ಟಿದ್ದೀನಿ. ಸೇಮ್ ಟು ಸೇಮ್ ಅದೇ ಕ್ವಶನ್ ಬಂದಿದೆ ನೋಡಿ ಇಲ್ಲಿ, ಆಯ್ತಾ. ಇದು ರಿಯಲ್ ಬೀಮ್ ಕೊಟ್ಟಿದ್ದಾರೆ, ಇದು ಕಾಂಜುಗೇಟ್ ಬೀಮ್ ಇದೆ. ಸೊ ಇದನ್ನ ಕನ್ವರ್ಟ್ ಆದ್ರೆ ಏನಾಗುತ್ತೆ ಅಂತ ಕೇಳಿರೋದು. ಸೊ ಅದು ಇಂಪಾರ್ಟೆಂಟು, ನಾನು ಅದನ್ನ ಇಲ್ಲಿ ಹೇಳಿದ್ದೀನಿ ನೋಡಿ ಈ ತರ. ಓಕೆ, ಸೊ ನೋಡಿ ಒಂದು ಪ್ರಾಬ್ಲಮ್ನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ಕಾಂಜುಗೇಟ್ ಬೀಮ್ ಅಲ್ಲಿ. ರಿಯಲ್ ಬೀಮ್ ಹೆಂಗಿರುತ್ತೆ, ಕಾಂಜುಗೇಟ್ ಬೀಮ್ ಹೆಂಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್. ನಾನು ಇದನ್ನು ಶೇರ್ ಮಾಡ್ತೀನಿ, ನೀವು ನೋಡ್ಕೋಬಹುದು. ಆಯ್ತಾ. ನೋಡಿ ಈ ತರ ಕ್ಲಾಸ್ 7 ಅಲ್ಲಿ ನಾನು ಕವರ್ ಮಾಡಿರೋದು ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್ ಮೆಥಡ್. ಓಕೆ, ಆಮೇಲೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದು ಸ್ಲೈಡ್ ನಂಬರ್ 1, ಆಯ್ತಾ. ಇದು ಸ್ಲೈಡ್ 2, ಇದು ಸ್ಲೈಡ್ 3. ನೋಡಿ ಈ ತರ ಕಂಪ್ಲೀಟ್ ಆಗಿ ಒಂದು ಪ್ರಾಬ್ಲಮ್ ನ ತಗೊಂಡು ನಾನು ಫೈಂಡ್ ಔಟ್ ಮಾಡಿ ತೋರಿಸಿದ್ದೀನಿ. ಸೊ ದಟ್ ಯು ಕ್ಯಾನ್, ಅವರು ಎಲ್ಲಿ ಮಧ್ಯೆ ಇರೋ ಕಾನ್ಸೆಪ್ಟ್ ಕೇಳಿದ್ರು ನಿಮ್ಗೆ ಏನಂತಂದ್ರೆ ಈ ತರ ಮರಿಬಾರ್ದು, ಆ ತರ ನಾನು ಹೇಳ್ಕೊಟ್ಟಿರೋದು. ಆಯ್ತಾ. ಸೊ ನೋಡಿ ಇದು ಸ್ಲೈಡ್ ನಂಬರ್ 4 ಕಂಟಿನ್ಯೂ ಇದೆ ಪ್ರಾಬ್ಲಮ್. ಆಮೇಲೆ ಇದು ಸ್ಲೈಡ್ ನಂಬರ್ 5. ನೋಡಿ 5 ಸ್ಲೈಡ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಕರೆಕ್ಟ್ ಆಗಿ. ರೈಟ್. ನೆಕ್ಸ್ಟ್ ಇದು ಲಾಸ್ಟ್ ಅಲ್ಲಿ ನಾನು ಹೇಳ್ಕೊಟ್ಟೆ ಸಸ್ಪೆನ್ಷನ್ ಬ್ರಿಡ್ಜ್ ಬಗ್ಗೆ, ಸಸ್ಪೆನ್ಷನ್ ಕೇಬಲ್ ಬ್ರಿಡ್ಜ್ ಬಗ್ಗೆ. ದಿಸ್ ಇಮೇಜ್ ಐ ಲವ್ ದಿಸ್ ಕಂಪ್ಲೀಟ್ಲಿ. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಒಂದು ಕ್ಲಾಸ್ ಹೇಳೋಕೆ. ಯಾಕೆ ಅಂತಂದ್ರೆ ಅದೇನು ಎಕ್ಸ್ಪ್ಲನೇಷನ್ ಮಾಡೋಕೆ ಏನು ಎಂಜಾಯ್ ಮಾಡ್ತೀನಲ್ಲ, ಅದು ತುಂಬಾ ಹೆಚ್ಚು. ನೋಡಿ ಇಷ್ಟು ಚೆನ್ನಾಗಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಈ ತರ ಇಮೇಜಸ್ಗಳು. ಸೊ ಅದನ್ನ ನಾನು ನಿಮ್ಗೋಸ್ಕರ ಕ್ರಿಯೇಟ್ ಮಾಡಿ ಎಲ್ಲ ಹಾಕಿದ್ದೀನಿ. ಸೊ ಇಲ್ಲಿ ಅವ್ರು ಕೇಳಿರೋದು ಫಂಕ್ಷನ್ಸ್ ಬಗ್ಗೆ ಯಾರು ಮಾಡಲ್ಲ, ಥೆರೋಟಿಕಲ್ ಪಾರ್ಟ್. ನಾನು ಥೆರೋಟಿಕಲ್ ಪಾರ್ಟು ಮಾಡಿದ್ದೀನಿ. ಫಂಕ್ಷನ್ಸ್ ಏನೇನಿದೆ ಒಂದೊಂದು ಕೇಬಲ್ದು ಅದೆಲ್ಲ ನೋಡಿ. ಇಲ್ಲೇ ಕ್ವಶನ್, ಅದ್ರ ಮೇಲೆ ಕ್ವಶನ್ ಇದೆ, ಪ್ಯೂರ್ ಟೆನ್ಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಲೈಕ್ ದಿಸ್. ಸೊ ಇದಂತೂ ಡೈರೆಕ್ಟ್ ಕ್ವಶನ್ ಇದೆ. ಫಾರ್ಮುಲಾ ಕೇಳಿದ್ದಾರೆ, ನಾನು ಫಾರ್ಮುಲಾ ಆಲ್ರೆಡಿ ಈ ಕ್ಲಾಸ್ 6 ಅಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ. ನೋಡಿ ಇಲ್ಲಿ ನೋಡಿ ಡಯಾಗ್ರಾಮ್ ಈ ತರ ನೀಟಾಗಿ ಡಯಾಗ್ರಾಮ್ ಹಾಕೊಟ್ಟಿದ್ದೀನಿ ವಿತ್ ಇಲ್ಲಿ ಫಾರ್ಮುಲಾಸ್. ನೋಡಿ ಇಲ್ಲಿದೆ ಫಾರ್ಮುಲಾಸ್, ಯು ಕ್ಯಾನ್ ಸಿ ಇಟ್ ದಿಸ್ ಫಾರ್ಮುಲಾ. ಓಕೆ, ನೋಡ್ಬೋದು. ಆಮೇಲೆ RCC ಅಲ್ಲಿ ನೋಡಿ ಈ ತರ ಕೊಟ್ಟಿದೆ. IS ರಿಕಮೆಂಡೇಶನ್ ಈ ತರ ಇಂಪಾರ್ಟೆಂಟ್ ಇದೆ ಪ್ರತಿ ಸಲ ಹೇಳಿದ್ದೀನಿ. ಆಯ್ತಾ. ಈ ತರ ನೋಡಿ, ಈ ತರ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ಅದರಲ್ಲಿ. ರೈಟ್, ಯು ಕ್ಯಾನ್ ಸಿ ದಿಸ್ ಆಲ್ಸೋ. ಈ ಕ್ವಶನ್ ಅಲ್ಲೂ ನೋಡಿ. ಆಯ್ತಾ. ಈ ತರ ಕ್ವಶನ್ ಇದೆ ಇದರಲ್ಲೂ, ಕಂಪ್ರೆಸಿವ್ ಸ್ಟ್ರೆಂತ್ ಬಗ್ಗೆ. ಸೊ ಈ ತರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ಸ್ ಏನೇನಿದೆ ನಾನು ಕೊಟ್ಟಿದ್ದೀನಿ ನೋಡಿ. ಈ ತರ ಎಲ್ಲ ಕವರ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ನೋಡಿ. ಟೈಪ್ಸ್ ಆಫ್ ಫೇಲ್ಯೂರ್ ಏನಿದೆ ಟೆನ್ಷನ್ ಮೆಂಬರ್ ಅಲ್ಲಿ, ಈ ತರ ಬರ್ದಿ ಅದ್ರದ್ದು ಏನು ಇಂಪಾರ್ಟೆನ್ಸ್ ಇರುತ್ತೆ ಅದನ್ನ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಸುಮ್ಮನೆ ಇದನ್ನು ಓದೋದಲ್ಲ, ಅಲ್ಲಿ ನಿಮ್ಮನ್ನ ಎಕ್ಸ್ಪ್ಲೇನ್ ಮಾಡೋದು, ಕಾನ್ಸೆಪ್ಟ್ ಅರ್ಥ ಮಾಡಿಸೋದು, ಎಷ್ಟೈತೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ನನ್ನ ಕೆಲಸ ಇದೆ, ಅದನ್ನ ನಾನು ಮಾಡಿದ್ದೀನಿ. ರೈಟ್. ಆಕ್ಟಿವ್ ಅರ್ತ್ ಪ್ರೆಷರ್, ಇದು GT ಕ್ವಶನ್ಸ್ ಇದೆ. ರೈಟ್, ಲೈಕ್ ದಿಸ್ ತುಂಬಾ ಕ್ವಶನ್ಸ್ ಇದೆ. ಪ್ರಾಬ್ಲಮ್ಸ್ ನಾನು ಹಾಕಿಲ್ಲ ಇಲ್ಲಿ. ಪ್ರಾಬ್ಲಮ್ಸ್ ಇನ್ನೂ ಏನಂತಂದ್ರೆ ಸ್ವಲ್ಪ ಕಮ್ಮಿ ಜಾಸ್ತಿ ಆಗಿದೆ. ನೋಡಿ ಈ ಪ್ರಾಬ್ಲಮ್ಸ್, ಈ ತರ ಪ್ರಾಬ್ಲಮ್ಸ್ಗೆ ನಾನು ಈ ತರ ರಿಲೇಷನ್ಸ್ನ ಬರ್ದು ಕೊಟ್ಟಿದ್ದೀನಿ. ಅದನ್ನ ನೀವೆಲ್ಲರೂ ಏನಂತಂದ್ರೆ ಹಾಕಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಫೈರ್ ಡಿಮ್ಯಾಂಡ್ ಇದು ಏನಂತಂದ್ರೆ ಇದೊಂದು ಪ್ರಾಬ್ಲಮ್. ಸೊ ಈ ತರ. ಸೊ ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯುವರ್ ಸಪೋರ್ಟು. ಆಯ್ತಾ. ನೀವು ಸಪೋರ್ಟ್ ಇಲ್ದೇನೆ ನಾನು ಏನೂ ಮಾಡೋಕ್ಕಾಗಲ್ಲ. ನೀವು ನಂಬಿದ್ದೀರಾ, ನಾನು ಏನಂತಂದ್ರೆ ಡೆಲಿವರ್ ಮಾಡಿದ್ದೀನಿ. ಡೆಲಿವರ್ ಫುಲ್ ಮಾಡಿಲ್ಲ, 4 ಸಬ್ಜೆಕ್ಟ್ ಬಿಟ್ಟಿದ್ದೀನಿ. ಅದು ನಾವು ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಈಗ ನೀವು ನಮ್ಮ ಚಾನಲಲ್ಲಿ ನೀವು ಏನಂತಂದ್ರೆ ನಮ್ಮದು ಕೋರ್ಸು ಅಥವಾ ನಮ್ಮದು ಅಪ್ಲಿಕೇಶನ್ ಬೇಕಂತಂದ್ರೆ ನೀವೇನಂತಂದ್ರೆ ನಮ್ಮದು ಸಿವಿಲ್ ವಿತ್ ಸುಧೀರ್ ಲರ್ನಿಂಗ್ ಆ್ಯಪ್ ಇದೆ. ಆಯ್ತಾ. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ಏನೇನು ಸಿಗುತ್ತೆ ಅಂದರೆ ವಿಡಿಯೋ ಲೆಕ್ಚರ್ ಸಿಗುತ್ತೆ ನಿಮಗೆ. ಕಾನ್ಸೆಪ್ಟ್ ಬೇಸ್ಡ್ ಟೀಚಿಂಗ್ ಮಾಡ್ತೀನಿ ನಾನು, ನಿಮ್ಗೆಲ್ಲರೂ ನೋಡಿದ್ದೀರಾ. PDF ನೋಟ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ, MCQ ಪ್ರಾಕ್ಟೀಸ್ ಇದೆ, ಎಕ್ಸಾಮ್ ಅಪ್ಡೇಟ್ ಏನಿದೆ ಅದನ್ನು ಕೊಡ್ತೀನಿ. ಸೊ ಇದೆಲ್ಲ ಇದೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಇದ್ರ ಲಿಂಕು ನಾನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಡ್ತೀನಿ, ನೀವು ಮಾಡ್ಬೋದು. ರೈಟ್. ಸೊ ನನ್ನ ಕಂಟೆಂಟ್ ನನ್ನ ಹತ್ರನೇ ಇದರಿಂದಾನೇ ಬಂದಿದೆ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಓದಿಸಿರೋ ಕಾನ್ಸೆಪ್ಟ್ ಥ್ರೂ ಬಂದಿದೆ. ಸೊ ಇನ್ನೊಂದು 20-25 ಕ್ವಶನ್ ಬರ್ಬೋದಿತ್ತು ನಾನು ರಿಮೈನಿಂಗ್ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ರೆ. ರೈಟ್. ಸೊ ನೆಕ್ಸ್ಟ್ ಕೋರ್ಸಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಈಗ. ರೈಟ್. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.